ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಸರ್. ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಹೇಳಿದಾರಂತೆ ಫೋನ್ ಮಾಡಿ ಮರ ಕಡಿದು ವಿಕ್ರಮ್ ಸಿಂಹ ಅವ್ರ ಜಮೀನಲ್ಲೇ ಹಾಕಿ ಅಂತ. ಹಾಗಾಗಿ ಅವ್ರ ಜಮೀನಲ್ಲಿ ಮರಗಳು ಪತ್ತೆಯಾಗಿದ್ದಾವೆ ಅಂತ ನಿನ್ನೆ ಕುಮಾರಸ್ವಾಮಿ ಗಂಭೀರ ದಿನಕ್ಕೊಂದೊಂದು ಹೇಳ್ತಾ ಇರ್ತಾರೆ ಕುಮಾರಸ್ವಾಮಿ ಅವರು. ಯಾಕೆಂದರೆ ಅವರು ಭಾಳ ಇಂಥದ್ದನ್ನೆಲ್ಲ ಭಾಳ ಹತ್ತಿರದಿಂದ ಗಮನಿಸ್ತಾರೆ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ದಿನ ಒಂದೊಂದು ಹೇಳ್ತಾ ಇರ್ತಾರೆ. ನಾವು ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ದೇವೇಗೌಡರು ಪಂಚರಾಜ್ಯಗಳಿಗೆ ಡಿ ಕೆ ಶಿ ಅವರು ಹಣ ಸಪ್ಲೈ ಮಾಡಿದ್ದಾರೆ, ತಗೊಂಡು ಹೋಗಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಇನ್ನೊಂದು ಮಾಡಿದ್ದಾರೆ ನಿನ್ನೆ. ಗೊತ್ತಿಲ್ಲಪ್ಪ, ನನಗೇನು ಗೊತ್ತಿಲ್ಲ ಅದು ಸರ್. ನಿನ್ನೆ ಅವರಿಗೆ ಮಾನ್ಯ ದೇವೇಗೌಡರಿಗೆ ಗೊತ್ತು ಆ ವಿಚಾರಗಳು. ಸರ್ ಈಗ 3 DCM ಅಂತ ಚರ್ಚೆ ಆಗ್ತದೆ. ಈಗ DCM ಆಗ ಅನಿವಾರ್ಯತೆ ಇದೆಯಾ ಸರ್, ಅಥವಾ ಅಲ್ಲ ಎಲ್ಲಿ ಚರ್ಚೆ ಮಾಡಿದ್ದಾರೆ, ಯಾರು ಚರ್ಚೆ ಮಾಡಿದ್ದಾರೆ ಎಲ್ಲ ಈ ಗಾಳಿ ಸುದ್ದಿನಪ್ಪ. ಅವರು ಹೇಳಿದ ಹೇಳಿಕೆಗಳು ಕೊಡ್ತಾ ಇರ್ತಾರೆ ಅವರವರ ಅಭಿಪ್ರಾಯ ಹೇಳ್ತಾ ಇರ್ತಾರೆ. ಸರ್ ಅವ್ರು ಹೇಳ್ತಾ ಇರೋದು ಲೋಕಸಭಾ ಚುನಾವಣೆಗೂ ಮುನ್ನ ಮಾಡಿದ್ರೆ ಒಳ್ಳೇದು. ಬಿಜೆಪಿ 3 ರಾಜ್ಯಗಳು ಗೆದ್ದಿದ್ದು ಇದೇ ಲೆಕ್ಕಾಚಾರದ ಮೇಲೆ. ಅದು ರಾಜಣ್ಣವರ ದೃಷ್ಟಿಯಲ್ಲಿ ಒಳ್ಳೆಯದು. ಆದರೆ ಹೈಕಮಾಂಡ್ನವರು ಅವರ ದೃಷ್ಟಿಯಲ್ಲಿ ಏನಿರ್ತದೆ ಅಂತ ಗೊತ್ತಿಲ್ಲಲ್ಲ. ಅವ್ರ ದೃಷ್ಟಿನಲ್ಲಿ 3 ಜನ ಡೆಪ್ಟಿ CM ಮಾಡಿದರೆ ಅಥವಾ ಇನ್ನೂ ಹೆಚ್ಚು ಮಾಡಿದರೆ ಲೋಕಸಭೆಯಲ್ಲಿ ಹೆಚ್ಚು ಸೀಟ್ ಗೆದ್ದೀತೇವೆ ಅನ್ನೋದಾದರೆ ಅವ್ರು ಮಾಡ್ತಾರೆ. ನಿಮ್ಮ ಅಭಿಪ್ರಾಯ ಸರ್? ನನ್ನ ಅಭಿಪ್ರಾಯ ಏನು, ನಾನೇನು ಹೇಳೇ ಇಲ್ವಲ್ಲ ನಿಮಗೆ. ನನ್ನ ಅಭಿಪ್ರಾಯ ಹೈಕಮಾಂಡ್ ಅಭಿಪ್ರಾಯ. ಸರ್ ಈಗ ನಿನ್ನೆ ದೇವೇಗೌಡರು ಸೋಮಣ್ಣ ಭೇಟಿ ಆಗಿದ್ದಾರೆ. ತುಮಕೂರಲ್ಲಿ ಏನೋ ಸ್ಪರ್ಧೆ ಮಾಡ್ತಾರಂತ, ಇಬ್ರು ಒಟ್ಟಾಗಿದ್ದಾರೆ ಸರ್. ತುಮಕೂರು ಸ್ಪರ್ಧೆ ನಿಮ್ಗೆ ಕಷ್ಟ ಆಗುತ್ತೆ? ಅವರು ಸೋಮಣ್ಣವರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಾರೆ. ಈಗ ಅವರು ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧೆ ಮಾಡೋದಾದರೆ, ತುಮಕೂರಿಗೆ ಅವರು ಸ್ಪರ್ಧೆ ಮಾಡೋದಾದರೆ, ನಾವು ಕಾಂಗ್ರೆಸ್ನಿಂದ ನಮ್ಮ ಅಭ್ಯರ್ಥಿ ಗೆದ್ಸ್ಕೊಳ್ಳೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಮುದ್ದನ್ಮೇಗೌಡರನ್ನ ವಾಪಸ್ ಕರೆತರೋ ಪ್ರಯತ್ನ ನಡೀತಾ ಇದೆಯಾ? ಗೊತ್ತಿಲ್ಲ, ಅವರು ಬರ್ತಾರೋ ಇಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲೇ ಇರ್ತಾರೋ ಏನೋ ನಮಗಿನ್ನೂ ಏನು ಗೊತ್ತಿಲ್ಲ.